ಜುಲೈ 11ನೇ ತಾರೀಕು ಕಲಬುರಗಿಯಲ್ಲಿ ನಡೆದ ಭೀಕರ ದರೋಡೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದೀಗ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಿನ್ನದಂಗಡಿ ದರೋಡೆಕೋರರ ಬಂಧನ. 2.86 ಕೆಜಿ ಚಿನ್ನ, 4.80 ಲಕ್ಷ ರು ನಗದು ಜಪ್ತಿ. ಜುಲೈ 11ರಂದು ಕಲಬುರಗಿಯ ಸರಫ್ ಬಜಾರ್ನ ಮಲ್ಲಿಕ್ ಚಿನ್ನದಂಗಡಿ ದೋಚಿದ್ದ ದರೋಡೆಕೋರರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಅಯೋಧ್ಯಾ ಚೌಹಾಣ್, ಫಾರೂಕ್, ಸೋಹೆಲ್ನನ್ನ ಲಾಕ್ ಮಾಡಿದ್ದಾರೆ. ಬಂಧಿತರಿಂದ 2.10 ಕೋಟಿ ಮೌಲ್ಯದ 2.86 ಕೆಜಿ ಚಿನ್ನ, 4.80 ಲಕ್ಷ ರು ಮೌಲ್ಯದ ನಗದು ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರಕರಣ ವರದಿಯಾಗಿತ್ತು. ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದರೋಡೆ ಕಿಂಗ್ ಪಿನ್ ಫಾರೂಕ್ ಮಲಿಕ್. ವ್ಯಾಪಾರದಲ್ಲಿ ನಷ್ಟವಾಗಿದ್ದಕ್ಕೆ ಚಿನ್ನ ಕೊಳ್ಳೆ. ಜ್ಯುವೆಲರಿ ಶಾಪ್ ದರೋಡೆ ಕೇಸ್ನ ಮಾಸ್ಟರ್ ಮೈಂಡ್ ಫಾರೂಕ್ ಮಲಿಕ್ ಹಾಗೂ ಚಿನ್ನದಂಗಡಿ ಮಾಲೀಕ ಸಬ್ಕತುಲ್ಲಾ ಇಬ್ಬರು ಸ್ನೇಹಿತರು. ಕಲಬುರಗಿಯಲ್ಲೇ ಇಬ್ಬರು ಚಿನ್ನದ ವ್ಯಾಪಾರ ಮಾಡುತ್ತಿದ್ರು. ಈ ವೇಳೆ ಬಂಧಿತ ಫಾರೂಕ್ಗೆ ವ್ಯಾಪಾರದಲ್ಲಿ ನಷ್ಟವಾಗಿ 40 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಬೀದಿಗೆ ಬಂದಿದ್ದ. ಸಬ್ಕತುಲ್ಲಾ ಲಾಭದ ವ್ಯಾಪಾರ ನೋಡಿ 20 ದಿನ ವಾಚ್ ಮಾಡಿ ಕೊಳ್ಳೆ ಟೀಮ್ ರೆಡಿ ಮಾಡಿಕೊಂಡು ಕೊಳ್ಳೆ ಹೊಡೆದಿದ್ದಾನೆ. ದರೋಡೆ ಪ್ರಕರಣ ಭೇದಿಸುವಲ್ಲಿ ಹಗಲು ರಾತ್ರಿ ಶ್ರಮಿಸಿದ ಪೊಲೀಸ್ ತಂಡಗಳಿಗೆ ಸಿಟಿ ಪೊಲೀಸ್ ಕಮಿಷನರ್ ಪ್ರಶಂಸೆ ನೀಡಿದ್ದಾರೆ. ಇತ್ತ ದರೋಡೆಯಲ್ಲಿ ಭಾಗಿಯಾಗಿದ್ದ ಇನ್ನಿಬ್ಬರ ಬಂಧನಕ್ಕೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಓಂ ಪ್ರಕಾಶ್ ಎಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜುಲೈ 11ನೇ ತಾರೀಕು ಕಲಬುರಗಿಯಲ್ಲಿ ನಡೆದ ಭೀಕರ ದರೋಡೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದೀಗ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಿನ್ನದಂಗಡಿ ದರೋಡೆಕೋರರ ಬಂಧನ. 2.86 ಕೆಜಿ ಚಿನ್ನ, 4.80 ಲಕ್ಷ ರು ನಗದು ಜಪ್ತಿ. ಜುಲೈ 11ರಂದು ಕಲಬುರಗಿಯ ಸರಫ್ ಬಜಾರ್ನ ಮಲ್ಲಿಕ್ ಚಿನ್ನದಂಗಡಿ ದೋಚಿದ್ದ ದರೋಡೆಕೋರರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಅಯೋಧ್ಯಾ ಚೌಹಾಣ್, ಫಾರೂಕ್, ಸೋಹೆಲ್ನನ್ನ ಲಾಕ್ ಮಾಡಿದ್ದಾರೆ. ಬಂಧಿತರಿಂದ 2.10 ಕೋಟಿ ಮೌಲ್ಯದ 2.86 ಕೆಜಿ ಚಿನ್ನ, 4.80 ಲಕ್ಷ ರು ಮೌಲ್ಯದ ನಗದು ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರಕರಣ ವರದಿಯಾಗಿತ್ತು. ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದರೋಡೆ ಕಿಂಗ್ ಪಿನ್ ಫಾರೂಕ್ ಮಲಿಕ್. ವ್ಯಾಪಾರದಲ್ಲಿ ನಷ್ಟವಾಗಿದ್ದಕ್ಕೆ ಚಿನ್ನ ಕೊಳ್ಳೆ. ಜ್ಯುವೆಲರಿ ಶಾಪ್ ದರೋಡೆ ಕೇಸ್ನ ಮಾಸ್ಟರ್ ಮೈಂಡ್ ಫಾರೂಕ್ ಮಲಿಕ್ ಹಾಗೂ ಚಿನ್ನದಂಗಡಿ ಮಾಲೀಕ ಸಬ್ಕತುಲ್ಲಾ ಇಬ್ಬರು ಸ್ನೇಹಿತರು. ಕಲಬುರಗಿಯಲ್ಲೇ ಇಬ್ಬರು ಚಿನ್ನದ ವ್ಯಾಪಾರ ಮಾಡುತ್ತಿದ್ರು. ಈ ವೇಳೆ ಬಂಧಿತ ಫಾರೂಕ್ಗೆ ವ್ಯಾಪಾರದಲ್ಲಿ ನಷ್ಟವಾಗಿ 40 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಬೀದಿಗೆ ಬಂದಿದ್ದ. ಸಬ್ಕತುಲ್ಲಾ ಲಾಭದ ವ್ಯಾಪಾರ ನೋಡಿ 20 ದಿನ ವಾಚ್ ಮಾಡಿ ಕೊಳ್ಳೆ ಟೀಮ್ ರೆಡಿ ಮಾಡಿಕೊಂಡು ಕೊಳ್ಳೆ ಹೊಡೆದಿದ್ದಾನೆ. ದರೋಡೆ ಪ್ರಕರಣ ಭೇದಿಸುವಲ್ಲಿ ಹಗಲು ರಾತ್ರಿ ಶ್ರಮಿಸಿದ ಪೊಲೀಸ್ ತಂಡಗಳಿಗೆ ಸಿಟಿ ಪೊಲೀಸ್ ಕಮಿಷನರ್ ಪ್ರಶಂಸೆ ನೀಡಿದ್ದಾರೆ. ಇತ್ತ ದರೋಡೆಯಲ್ಲಿ ಭಾಗಿಯಾಗಿದ್ದ ಇನ್ನಿಬ್ಬರ ಬಂಧನಕ್ಕೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಓಂ ಪ್ರಕಾಶ್ ಎಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜುಲೈ 11ನೇ ತಾರೀಕು ಕಲಬುರಗಿಯಲ್ಲಿ ನಡೆದ ಭೀಕರ ದರೋಡೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದೀಗ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಿನ್ನದಂಗಡಿ
ಚಿನ್ನದಂಗಡಿ ದರೋಡೆಕೋರರ ಬಂಧನ. 2.86 ಕೆಜಿ ಚಿನ್ನ, 4.80 ಲಕ್ಷ ರು ನಗದು ಜಪ್ತಿ. ಜುಲೈ 11ರಂದು ಕಲಬುರಗಿಯ ಸರಫ್ ಬಜಾರ್ನ ಮಲ್ಲಿಕ್ ಚಿನ್ನದಂಗಡಿ ದೋಚಿದ್ದ ದರೋಡೆಕೋರರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಅಯೋಧ್ಯ ಚೌಹಾಣ್, ಫಾರೂಕ್, ಸೋಹೆಲ್ ಅನ್ನ ಲಾಕ್ ಮಾಡಿದ್ದಾರೆ. ಬಂಧಿತರಿಂದ 2.10 ಕೋಟಿ ಮೌಲ್ಯದ 2.86 ಕೆಜಿ ಚಿನ್ನ, 4.80 ಲಕ್ಷ ರು ಮೌಲ್ಯದ ನಗದು ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರಕರಣ ವರದಿಯಾಗಿತ್ತು. ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದರೋಡೆ ಕಿಂಗ್ ಪಿನ್ ಫಾರೂಕ್ ಮಲಿಕ್. ವ್ಯಾಪಾರದಲ್ಲಿ ನಷ್ಟವಾಗಿದ್ದಕ್ಕೆ ಚಿನ್ನ ಕೊಳ್ಳೆ. ಜ್ಯುವೆಲರಿ ಶಾಪ್ ದರೋಡೆ ಕೇಸ್ನ ಮಾಸ್ಟರ್ ಮೈಂಡ್ ಫಾರೂಕ್ ಮಲಿಕ್ ಹಾಗೂ ಚಿನ್ನದಂಗಡಿ ಮಾಲೀಕ ಸಬ್ಕತುಲ್ಲಾ ಇಬ್ಬರು ಸ್ನೇಹಿತರು. ಕಲಬುರಗಿಯಲ್ಲೇ ಇಬ್ಬರು ಚಿನ್ನದ ವ್ಯಾಪಾರ ಮಾಡ್ತಿದ್ರು. ಈ ವೇಳೆ ಬಂಧಿತ ಫಾರೂಕ್ಗೆ ವ್ಯಾಪಾರದಲ್ಲಿ ನಷ್ಟವಾಗಿ 40 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಬೀದಿಗೆ ಬಂದಿದ್ದ. ಸಬ್ಕತುಲ್ಲಾ ಲಾಭದ ವ್ಯಾಪಾರ ನೋಡಿ 20 ದಿನ ವಾಚ್ ಮಾಡಿ ಕೊಳ್ಳೆ ಟೀಮ್ ರೆಡಿ ಮಾಡಿಕೊಂಡು ಕೊಳ್ಳೆ ಹೊಡೆದಿದ್ದಾನೆ. ದರೋಡೆ ಪ್ರಕರಣ ಭೇದಿಸುವಲ್ಲಿ ಹಗಲು ರಾತ್ರಿ ಶ್ರಮಿಸಿದ ಪೊಲೀಸ್ ತಂಡಗಳಿಗೆ ಸಿಟಿ ಪೊಲೀಸ್ ಕಮಿಷನರ್ ಪ್ರಶಂಸೆ ನೀಡಿದ್ದಾರೆ. ಇತ್ತ ದರೋಡೆಯಲ್ಲಿ ಭಾಗಿಯಾಗಿದ್ದ ಇನ್ನಿಬ್ಬರ ಬಂಧನಕ್ಕೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಓಂ ಪ್ರಕಾಶ್ ಎಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜುಲೈ 11ನೇ ತಾರೀಕು ಕಲಬುರಗಿಯಲ್ಲಿ ನಡೆದ ಭೀಕರ ದರೋಡೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ಇದೀಗ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಿನ್ನದಂಗಡಿ ದರೋಡೆಕೋರರ ಬಂಧನ. 2.86 ಕೆಜಿ ಚಿನ್ನ, 4.80 ಲಕ್ಷ ರು ನಗದು ಜಪ್ತಿ. ಜುಲೈ 11ರಂದು ಕಲಬುರಗಿಯ ಸರಫ್ ಬಜಾರ್ನ ಮಲ್ಲಿಕ್ ಚಿನ್ನದಂಗಡಿ ದೋಚಿದ್ದ ದರೋಡೆಕೋರರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಅಯೋಧ್ಯ ಚೌಹಾಣ್, ಫಾರೂಕ್, ಸೋಹೆಲ್ ಅನ್ನ ಲಾಕ್ ಮಾಡಿದ್ದಾರೆ. ಬಂಧಿತರಿಂದ 2.10 ಕೋಟಿ ಮೌಲ್ಯದ 2.86 ಕೆಜಿ ಚಿನ್ನ, 4.80 ಲಕ್ಷ ರು ಮೌಲ್ಯದ ನಗದು ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರಕರಣ ವರದಿಯಾಗಿತ್ತು. ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದರೋಡೆ ಕಿಂಗ್ ಪಿನ್ ಫಾರೂಕ್ ಮಲಿಕ್. ವ್ಯಾಪಾರದಲ್ಲಿ ನಷ್ಟವಾಗಿದ್ದಕ್ಕೆ ಚಿನ್ನ ಕೊಳ್ಳೆ. ಜ್ಯುವೆಲರಿ ಶಾಪ್ ದರೋಡೆ ಕೇಸ್ನ ಮಾಸ್ಟರ್ ಮೈಂಡ್ ಫಾರೂಕ್ ಮಲಿಕ್ ಹಾಗೂ ಚಿನ್ನದಂಗಡಿ ಮಾಲೀಕ ಸಬ್ಕತುಲ್ಲಾ ಇಬ್ಬರು ಸ್ನೇಹಿತರು. ಕಲಬುರಗಿಯಲ್ಲೇ ಇಬ್ಬರು ಚಿನ್ನದ ವ್ಯಾಪಾರ ಮಾಡ್ತಿದ್ರು. ಈ ವೇಳೆ ಬಂಧಿತ ಫಾರೂಕ್ಗೆ ವ್ಯಾಪಾರದಲ್ಲಿ ನಷ್ಟವಾಗಿ 40 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಬೀದಿಗೆ ಬಂದಿದ್ದ. ಸಬ್ಕತುಲ್ಲಾ ಲಾಭದ ವ್ಯಾಪಾರ ನೋಡಿ 20 ದಿನ ವಾಚ್ ಮಾಡಿ ಕೊಳ್ಳೆ ಟೀಮ್ ರೆಡಿ ಮಾಡಿಕೊಂಡು ಕೊಳ್ಳೆ